ರಾಷ್ಟ್ರೀಯ ವಂದನ ಶಸ್ತ್ರ. ಎಲ್ಲ ಪಡೆಗಳನ್ನ ವೀಕ್ಷಣೆ ಮಾಡಿ ಮತ್ತೆ ವೇದಿಕೆ ಹತ್ರ ಬರ್ತಾ ಇದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲ ಅವರ ಅಭಿಮಾನಿಗಳು ಅತ್ಯಂತ ಪ್ರೀತಿಯಿಂದ ಹರ್ಷದಿಂದ ಅವರನ್ನ ಸ್ವಾಗತವನ್ನ ಕೋರಲಿದ್ದಾರೆ. ಅವರಿಗೆ ಎಂ ಸುಭಾನ್ ನೇತೃತ್ವದ IRB ಮುಂಡ್ರಾಬಾದ್ನ ಬ್ಯಾಂಡ್ ಬರ್ತಾ ಇದ್ದಾರೆ. ಇದರ ಹಿಂದೆಯೇ ಗೃಹ ರಕ್ಷಕ ದಳದ ಮಹಿಳಾ ಪಡೆ ಎಸ್ ಪದ್ಮಾ ಅವರ ನೇತೃತ್ವದ ಪಡೆ ಮಾನ್ಯರಿಗೆ ಜೀವನಾಡಿಯಾದ ಈ ಸ್ವತಂತ್ರವನ್ನು ನಮ್ಮ ಹಿರಿಯರು ನಮ್ಮ ತ್ಯಾಗ ಬಲಿದಾನಗಳ ಮೂಲಕ ದೊರಕಿಸಿಕೊಟ್ಟಿರುತ್ತಾರೆ. ಆ ಎಲ್ಲ ಮಹಾನ್ ಸ್ವತಂತ್ರ ಸೇನಾನಿಗಳನ್ನು ನಾವು ಸ್ಮರಿಸಿ ಗೌರವ ಸಲ್ಲಿಸುತ್ತಿದ್ದೇನೆ. ನಮ್ಮ ದೇಶದ ಸ್ವತಂತ್ರಕ್ಕಾಗಿ ನಮ್ಮ ಜೀವನವನ್ನೇ ಅರ್ಪಿಸಿದ ಲಕ್ಷಾಂತರ ವೀರರನ್ನು ಸ್ಮರಿಸುವ ದಿನವಾಗಿದೆ. ಇಂದು ನಾವು ಅನುಭವಿಸುತ್ತಿರುವ ಸ್ವತಂತ್ರ ಯಾರಿಂದಲೂ ಉಡುಗೊರೆಯಾಗಿ ದೊರೆತದ್ದಲ್ಲ. ಅದು ಒಂದು ತ್ಯಾಗ, ಧೈರ್ಯ ಮತ್ತು ಅಚಲ ಸಂಕಲ್ಪ ಫಲವಾಗಿದೆ. ಪರಕೀಯರ ಆಡಳಿತವನ್ನು ಅಹಿಂಸಾ ಮಾರ್ಗದಿಂದಲೇ ಕಿತ್ತೊಗೆದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್ ನೆನೆಯಬೇಕಾಗಿದೆ. ಸ್ವಾತಂತ್ರ್ಯದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಜಗತ್ತಿನಲ್ಲೇ ಶ್ರೇಷ್ಠವಾದ ನಮ್ಮ ಸಂವಿಧಾನವನ್ನು ರಚಿಸಲಾಯಿತು. ಇದು ಎಲ್ಲರ ಒಳಗೊಂಡ ನವಭಾರತ ನಿರ್ಮಾಣಕ್ಕೆ ನಾಂದಿಯಾಗಿ ಪ್ರತಿಯೊಬ್ಬ ನಾಗರಿಕರ ಘನತೆ, ಸ್ವಾಭಿಮಾನ, ಸಭ್ಯತೆಯ ಜೀವನ ನಡೆಸಲು ಸಹಕಾರಿಯಾಗಿದೆ. ಈ ಶುಭ ಸಂದರ್ಭದಲ್ಲಿ ಕಳೆದ 79 ವರ್ಷಗಳಲ್ಲಿ ನವಭಾರತ ನಿರ್ಮಾಣಕ್ಕೆ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.